ಅಧ್ಯಕ್ಷರೇ, ಬಜೆಟ್ ಬಗ್ಗೆ ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ತಮಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅಧ್ಯಕ್ಷರೇ. ಇವತ್ತು ನಮ್ಮ ರಾಜ್ಯದ ಬಜೆಟ್ ಗಾತ್ರ ಅಧ್ಯಕ್ಷರೇ 4,09,549 ಕೋಟಿ ಅಧ್ಯಕ್ಷರೇ. ಬಂಡವಾಳ ವೆಚ್ಚ 26,474 ಕೋಟಿ, ರಾಜಸ್ವ ವೆಚ್ಚ 71,336 ಕೋಟಿ, ರಾಜಸ್ವ ಕೊರತೆ 19,262 ಕೋಟಿ ಅಧ್ಯಕ್ಷರೇ. ಸಾಲ 1,16,000 ಕೋಟಿ ಸಾಲದ ಮೊರೆ. ಒಟ್ಟು ರಾಜ್ಯದ ರಾಜಸ್ವ ಕೊರತೆ ಅಂದಾಜು 2,92,477 ಕೋಟಿ. ಈ ಪೈಕಿ ಸ್ವಂತ ತೆರಿಗೆ ರಾಜಸ್ವ 2,08,100 ಕೋಟಿ ಅಧ್ಯಕ್ಷರೇ. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದಂತ ಸರ್ಕಾರ ಸಿದ್ದರಾಮಯ್ಯಗೆ ಸಲ್ಲುತ್ತದೆ ಅಧ್ಯಕ್ಷರೇ. ಒಟ್ಟು ಸಾಲ ರೂಪಾಯಿ 7,64,655 ಕೋಟಿ. ಈ ಬಾರಿ ಬಜೆಟ್ನಲ್ಲಿ 1,16,170 ಕೋಟಿ. ಹಾಗಾದರೆ ಕರ್ನಾಟಕ ರಾಜ್ಯ ಸಾಲದ ರಾಜ್ಯ ಆಗುತ್ತಿದೆ ಅಧ್ಯಕ್ಷರೇ. ಕರ್ನಾಟಕದ ಪ್ರತಿ ಪ್ರಜೆಗೂ ಸರಿಸುಮಾರು 1 ಲಕ್ಷ ಸಾಲ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಕಳೆದ ಬಾರಿ ಬಜೆಟ್ನಲ್ಲಿ ಕರ್ನಾಟಕದ ಒಟ್ಟು ತೆರಿಗೆ ಸಂಗ್ರಹ 9,500 ಕೋಟಿಗಿಂತ ಕಡಿಮೆ. ಈ ಬಾರಿ ವಿತ್ತೀಯ ಕೊರತೆ 9,428 ಕೋಟಿ. ಕಳೆದ ಬಾರಿಗಿಂತ ಈ ಬಜೆಟ್ನಲ್ಲಿ ವಿತ್ತೀಯ ಕೊರತೆ 7,447 ಕೋಟಿ ಹೆಚ್ಚಳವಾಗಿದೆ ಅಧ್ಯಕ್ಷ. ಇದು ಜೊತೆಯಲ್ಲಿ ಅಧ್ಯಕ್ಷ ಅನೇಕ ವಕಫ್ ಸಂಸ್ಥೆಗಳಿಗೆ 150 ಕೋಟಿ, ಮೂಲಭೂತ ಸೌಕರ್ಯ ಅನೇಕ ರೀತಿಗಳಲ್ಲಿ ಈ ರೀತಿ ಇವತ್ತು ಈ ಬಜೆಟ್ನಲ್ಲಿ ಇವತ್ತು ಮುಖ್ಯವಾದ ವಿಷಯ ಅಲ್ಪಸಂಖ್ಯಾತ ಕಾನೂನುಗಳಿಗೆ 1,000 ಕೋಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಸರಳ ಯುವಕ ಪ್ರೋತ್ಸಾಹ ಸ್ವಯಂಸೇವಕ ಸಂಸ್ಥೆಗಳಲ್ಲಿ ನಡೆಯುವ ಸಮೂಹ ವಿವಾಹಗಳಿಗೆ 50,000. ಈ ರೀತಿ ಅನೇಕ ಘೋಷಣೆ ಕೂಡ ಅಲ್ಪಸಂಖ್ಯಾತ 169 ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 25,000 ವಿದ್ಯಾರ್ಥಿಗಳ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಈ ರೀತಿ ಅನೇಕ ರೀತಿಯಲ್ಲಿ ಘೋಷಣೆ ಕೂಡ ಮೈನಾರಿಟಿದರಿಗೆ ಆಗಿದೆ ಅಧ್ಯಕ್ಷರೇ. ಹೆಚ್ಚುವರಿ ಉರ್ದು ಶಾಲೆಗಳಲ್ಲಿ 100 ಕೋಟಿ, ಮುಲ್ಲಗಳ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಗೌರವಧನ 6,000 ಕೋಟಿ, ಮಸೀದಿಗಳಿಗೆ ಪೇಶ್ ಇಮಾಮ್ಗಳಿಗೆ ಮಾಸಿಕ 6,000 ಕೋಟಿ, ಸಹಾಯಕ ಇಮಾಮ್ಗಳಿಗೆ ಮಾಸಿಕ 5,000. ಈ ರೀತಿ ಎಲ್ಲ ಓನ್ಲಿ ಒಂದೇ ಸಮುದಾಯಕ್ಕಿಂತಲೂ ಎಲ್ಲ ಆಲ್ ಸಮುದಾಯಗಳಿಗೆ ಇವತ್ತು ಅನೇಕ ಮಠ ಮಂದಿರಗಳಿದೆ, ಸ್ವಾಮೀಜಿ ಗುಡಿಗಳಿದೆ. ಆದರೆ ಎಲ್ಲ ಕೂಡ ಇಲ್ಲಿ ಮಾಡ್ತಕ್ಕಂಥ ಪೂಜಾರಿಗಳು ಇದೇ ರೀತಿ ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ.